ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿರೋ ಗೊತ್ತಾಗಿರುತ್ತೆ. ಎಸ್, ಇವತ್ತಿನ ಬ್ಲಾಗ್ ನನ್ನ ಮಗನ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ, ನಾನೇನೆಲ್ಲ ಅವನಿಗೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಫಸ್ಟಿಂದ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ ಎಲ್ಲರೂ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ ಬನ್ನಿ. ನಾನು ಅವನಿಗೆ ಹುಟ್ಟಿದಾಗಿಂದನೂ ಇನಿಷಿಯಲ್ ಡೇಸಿಂದನೂ ನನಗೆ ಸೆಬಾಮೆಡ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಬಂದಿರೋದು. ಯಾವುದೇ ಥರದ್ದು ನಾನು ಚೇಂಜಸ್ ಮಾಡಿಲ್ಲ. ಬಟ್ ಮಿಡ್ಡಲ್ಲಿ ನಾನು ಹಿಮಾಲಯ ಅವನಿಗೆ 1-2-3 ಡೇಸ್ ಯೂಸ್ ಮಾಡಿದೆ. ಬಟ್ ಅವ್ನ ಸ್ಕಿನ್ ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಆ್ಯಂಡ್ ಡ್ರೈ ಅವನದು. ಸೊ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಫುಲ್ ಡ್ರೈ ಥರ ಹಿಮಾಲಯ ಯೂಸ್ ಮಾಡಿದಾಗ ಅವ್ನಿಗೆ ಆ ಥರ ಸ್ಟಾರ್ಟ್ ಆಯಿತು. ಸೊ ನಾನು ಅಗೇನ್ ಸ್ವಿಚ್ ಟು ಸೆಬಾಮೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅವನಿಗೆ ಅದರ ಸೆಬಾಮೆಡ್ ಪ್ರಾಡಕ್ಟ್ಸ್ ಹೇಗಿದೆ, ಎಕ್ಸ್ಟ್ರೀಮ್ ಆಯಿಲಿ ಇರೋದ್ರಿಂದ ಮಾಯ್ಶ್ಚರ್ ತುಂಬ ಚೆನ್ನಾಗಿರುತ್ತೆ. ಬೇಬಿ ಸ್ಕಿನ್ ಎಲ್ಲ ಮಕ್ಕಳದು ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಸೊ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸೆಬಾಮೆಡ್ನ. ದೆನ್ ಅವನಿಗೆ ಇನಿಷಿಯಲ್ ಡೇಸಿಂದನೂ ಹಾಗೆ ಅವನು ಹುಟ್ಟಿದಾಗ ಅವನಿಗೆ ಕಾಂಪ್ಲೆಕ್ಷನ್ ಎಕ್ಸ್ಟ್ರೀಮ್ ಫೇರು ಇಲ್ಲ, ಸ್ವಲ್ಪ ಮೀಡಿಯಮ್ ಸ್ಕಿನ್ ಟೋನೇ ಇದ್ದ. ಹುಟ್ಟಿದಾಗೂ ಚೆನ್ನಾಗೇ ಇದ್ದ. ಡೆಲಿವರಿ ಆಗಿ 2-3 ಡೇಸ್ ನಾವು ಮನೆಗೆ ಬರೋವರೆಗೂ ಅವ್ನ ಕಾಂಪ್ಲೆಕ್ಷನ್ ಸೇಮೇ ಇತ್ತು. ಮನೆಗೆ ಬಂದು ಆಫ್ಟರ್ 2 ಡೇಸ್ಗೆ ಅವನು ಡಾರ್ಕ್ ಆಗ್ತಾ ಬಂದ. ಬಿಕಾಸ್ ಆಫ್ ನಾವು ಫೋಟೋಥೆರಪಿ ಕೊಟ್ಟಿದ್ದರಿಂದ. ಫೋಟೋಥೆರಪಿ ಕೊಟ್ಟರೆ ಮಕ್ಕಳ ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಆಗ್ತಾ ಬರುತ್ತೆ. ನನಗಿದು ಅಷ್ಟು ಐಡಿಯಾ ಇರಲಿಲ್ಲ ಆ ಟೈಮಲ್ಲಿ. ನಾನು ಅಷ್ಟು ಬಾದರು ಮಾಡಿಲ್ಲ, ಯಾಕೆಂದರೆ ನಾನು ಆ ಜರ್ನಿನ ಎಂಜಾಯ್ ಮಾಡಬೇಕಾಗಿತ್ತು. ಬಟ್ ಡೇ ಬೈ ಡೇ ಅವ್ನ ಲಿಪ್ಪು ಕೂಡ ಎಕ್ಸ್ಟ್ರೀಮ್ ಡಾರ್ಕ್ ಆಗೋಯಿತು. ಬೇಕಾದ್ರೆ ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಅವನು ಹಂಗಿದ್ದವನು ಹೇಗಾದ ಅಂತ ತೋರಿಸ್ತೀನಿ. ಅಷ್ಟು ಡಾರ್ಕ್ ಆಗಿಬಿಟ್ಟ. ಲೈಕ್ ನನಗೆ ಅನ್ನಿಸ್ತು ನಾನು ಅಷ್ಟು ಡಾರ್ಕ್ ಇಲ್ಲ, ನನ್ನ ಹಸ್ಬೆಂಡು ಡಾರ್ಕ್ ಇಲ್ಲ. ಸೊ ಇಬ್ಬರು ಮೀಡಿಯಮ್ ಸ್ಕಿನ್ ಟೋನ್ ಬರ್ತೀವಿ. ದೆನ್ ಇವ್ರು ಯಾಕೆ ಈ ಥರ ಅದ ಅಂತ ನಾನು ಆವಾಗ ಟೆನ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಮಾಡೋದು ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ನಾನು ಅವನಿಗೆ ಆಯಿಲ್ ಮಸಾಜ್ ಆವಾಗ ನನಗೆ ಹೇಳೋಕ್ಕೆ ನಾನು ಕ್ಯಾಸ್ಟರ್ ಆಯಿಲಲ್ಲೇ ಅವನಿಗೆ ಮಸಾಜ್ ಮಾಡ್ತಿದ್ದೆ. ಹರಳೆಣ್ಣೆ ಅಂತಾರಲ್ಲ ಅದರಲ್ಲೂ ಅವ್ನಿಗೆ ಮಸಾಜ್ ಮಾಡ್ತಿದ್ದೆ. ಪ್ಯೂರ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೆ. ಮತ್ತು ಸೆಬಾಮೆಡ್ದೆ ಬೇಬಿ ಮಸಾಜ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೆ. ಈ ಮೂರೂ ಜಾಸ್ತಿ ಅವನಿಗೆ ಕ್ಯಾಸ್ಟರ್ ಆಯಿಲ್ ಹಾಕ್ತಾಯಿದ್ದು. ಬಿಕಾಸ್ ನಮ್ಮ ಅಜ್ಜಿಯವರೆಲ್ಲ ನಾನು ಹಾಕೋದು ಮಗಳಿಗೆ ಎಲ್ಲರೂ ಕ್ಯಾಸ್ಟರ್ ಹಾಕ್ತಾಯಿದ್ರು. ಬಿಕಾಸ್ ನಡ ಸ್ಟ್ರೆಂತ್ ಬರುತ್ತೆ, ಮಕ್ಕಳಿಗೆ ಗಟ್ಟಿಯಾಗಿರ್ತಾರೆ, ಅದರಲ್ಲಿ ಮಸಾಜ್ ಮಾಡಿ ಅಂತ. ನನಗೆ ಪಾಪುಗೆ 1 ಮಂತ್ ಸ್ನಾನ ಮಾಡ್ಸೋಕ್ಕೆ ಒಬ್ಬರು ಆಂಟಿ ಬರ್ತಾಯಿದ್ರು. ಅವರು ಕೂಡ ಅದೇ ಹೇಳ್ತಾಯಿದ್ರು, ಹರಳೆಣ್ಣೆಯಲ್ಲಿ ಮಸಾಜ್ ಮಾಡಿ ಮಗುಗೆ ನಡ ಸ್ಟ್ರೆಂತ್ ಬರುತ್ತೆ ಅಂತ ಹೇಳಿ. ಸೊ ಅದರಲ್ಲೇ ಆ ಆಂಟಿನೇ ಮಸಾಜ್ ಮಾಡ್ತಾಯಿದ್ರು, ಇಲ್ಲ ನಾನು ಮಾಡ್ತಿದ್ದೆ, ನನ್ನ ಮಮ್ಮಿ. 3 ಜನದಲ್ಲಿ ಯಾರಾದರೂ ಒಬ್ಬರು ಅದೇ ಥರ ಮಸಾಜ್ ಮಾಡ್ತಾಯಿದ್ರು. ನನಗೆ ಅನ್ನಿಸ್ತು ಒಂದು ಥಾಟ್ ನೋಡೋಕೆ ಬರ್ತಾರಲ್ಲ, ಅವ್ರು ಹೇಳಿದ್ರು ನೀನು ಆ ಆಯಿಲ್ ಯೂಸ್ ಮಾಡ್ತಾ ಇರೋದಕ್ಕೆ ಅವ್ನು ಡಾರ್ಕ್ ಆಗ್ತಾ ಇದ್ದಾನೆ. ಈಗ ನಾವು ಸುಮ್ಮನೆ ಇದ್ದರೂ ವಿಸಿಟರ್ಸ್ ಇರ್ತಾರಲ್ಲ, ಅವ್ರು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಹೇಳಿ ಹೋಗ್ತಾ ಇರ್ತಾರೆ. ನನಗೆ ಅದೇ ಚಿಂತೆ. ಒಬ್ಬಳೇ ಇದ್ದಾಗೆಲ್ಲ ಏನು ಅಂತ ನಾನು ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ 1 ಮಂತ್ ಅವ್ನು 15 ಡೇಸ್ 20 ಡೇಸ್ವರೆಗೂ ಅದೇ ಡಾರ್ಕಾಗೇ ಇದ್ದ. ಅವ್ನಿಗೇನು ಡೇ ಬೈ ಡೇ ಇನ್ನೂ ಡಾರ್ಕ್ ಆಗ್ತಾನೆ ಬರ್ತಿದ್ದ. ನೋ ಇಂಪ್ರೂವ್ಮೆಂಟ್ಸ್. ಆಮೇಲೆ ನನ್ನ ಹಸ್ಬೆಂಡ್ ಸೆಬಾಮೆಡಿಂದ ಅವ್ನಿಗೇನಾದರೂ ಆ ಥರ ಆಗ್ತಿದೆಯಾ, ಪ್ರಾಡಕ್ಟ್ಸ್ ಅಡ್ಜಸ್ಟ್ ಆಗ್ತಾ ಇಲ್ವಾ, ಏನು ಚೇಂಜ್ ಮಾಡಿಬಿಡು ಅಂತ ನನ್ನ ಹಸ್ಬೆಂಡ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಇಲ್ಲ, ಅವನು ಅದರಲ್ಲೇ ಕಲರ್ ಬರ್ತಾನೆ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಬಂದರೆ ಬರಲಿ, ಇಲ್ಲಾಂದರೆ ಅವನಿರೋದೇ ಕಾಂಪ್ಲೆಕ್ಷನ್ ಹಾಗೆ ಅಂತ ನಾನು ಫಿಕ್ಸ್ ಆಗಿದ್ದೆ. ನನ್ನ ಮಗ ಯಾವುದೇ ತರಹದ ಸೋಪ್ ಆಗಲಿ ಲೋಷನಿಂದ ಆಗಲಿ ಕಲರ್ ಬಂದ ಅಂತ ನಾನು ಹೇಳೋದೇ ಇಲ್ಲ. ಗೊತ್ತಿಲ್ಲ, ಅದು ಮಕ್ಕಳು 5 ಮಂತ್ಸ್ವರೆಗೂ ಕಲರ್ ವೇರಿಯೇಷನ್ ಆಗ್ತಾನೆ ಬರ್ತಾ ಇರ್ತಾರೆ. ಹೇಳೋಕ್ಕಾಗಲ್ಲ ಅವ್ರ ಆ್ಯಕ್ಚುಯಲ್ ಕಲರ್ ಗೊತ್ತಾಗೋದೆ 6-7 ಮಂತ್ಸ್ ಹೋಗಬೇಕು. ಒಬ್ಬೊಬ್ಬರು ಎಕ್ಸ್ಟ್ರೀಮ್ ಫೇರ್ ಇರ್ತಾರೆ, ಆಮೇಲೆ ಡಾರ್ಕ್ ಆಗ್ತಾರೆ. ಒಬ್ಬರು ಡಾರ್ಕ್ ಇರ್ತಾರೆ, ಫೇರ್ ಆಗ್ತಾರೆ, ಮೀಡಿಯಮ್. ಹೇಳೋಕ್ಕಾಗಲ್ಲ, ಮಕ್ಕಳು ಡೇ ಬೈ ಡೇ ಕಲರ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಎಲ್ಲೋ ರೇರ್ ಮಕ್ಕಳುಗಳು ಒಂದೇ ಕಲರ್ ಇದು ಸ್ಟಿಕ್ ಆನ್ ಆಗೋದು. ಸೊ ನನ್ನ ಮಗನೂ ಹಾಗೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಕಲರ್ ಬಂದರೆ ಬರಲಿ, ಇಲ್ಲ ಅಂದರೆ ಇಲ್ಲ. ಬಟ್ ಅವ್ನ ಹೆಲ್ತ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. 20-28 ಡೇಸ್ಗೆ ಅವನಿಗೆ ಬಾಡಿಯಲ್ಲಿ ಸಣ್ಣ ಗುಳ್ಳೆ ಸ್ಟಾರ್ಟ್ ಆಯಿತು. ನಾನು ಅದು ಫೋಟೋ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಅವ್ನ ಬಾಡಿ ಫುಲ್ಲು ಒಂದು ಚೂರು ಜಾಗ ಇಲ್ದಂಗೆ ಗುಳ್ಳೆಗಳು ಸ್ಟಾರ್ಟ್ ಆಯಿತು. ನನಗೆ ತುಂಬ ಭಯ ಆಗಿಬಿಡ್ತು. ಏನಿದು, ಅವ್ನಿಗೆ ಬೆಳಗ್ಗೆ ಸ್ನಾನ ಮಾಡಿಸಿದಾಗ ನಾರ್ಮಲಾಗಿದ್ದ, ಮಲಗಿ ಎದೋಳು ಅಷ್ಟರಲ್ಲೇ ಹಾಗಾಗೋಗಿತ್ತು. ಏನಾಯಿತು ಅಂತ ನಾನು ತುಂಬ ಟೆನ್ಷನ್ ಆದೆ. ಅದಾದಮೇಲೆ ನನಗೆ ತುಂಬ ಈವ್ನಿಂಗ್ವರೆಗೂ ಅವನು ಎದ್ದ ಮೇಲೆ ನೋಡಿದ್ವಿ, ತುಂಬ ಭಯ ಆಗೋಯಿತು. ಏನಪ್ಪ ಹೀಗಾಗೋಯಿತು ಅಂತ. ನಾನು ಅವನು ಇಬ್ಬರೇ ಇದ್ದಿದ್ದು. ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಈ ಥರ ಮಗುಗೆ ಬಾಡಿಯಲ್ಲೆಲ್ಲ ಈ ಥರ ಬಂಪ್ಸ್ ಬಂದುಬಿಟ್ಟಿದೆ ಅಂತೇಳಿ ಅವ್ರಿಗೆ ಫೋಟೋ ಕಳಿಸ್ದೆ. ಆಮೇಲೆ ಅವ್ರು ಹೇಳಿದ್ರು, ಸರಿ ಸ್ನಾನ ಮಾಡಿಸಿ ಲೋಷನ್ ಹಚ್ಚಿ ಬತ್ತೆ ನೋಡೋಣ ಕಮ್ಮಿ ಆಗುತ್ತಾ ಇಲ್ವಾ.
ನನಗೆ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇರಲ್ಲ, ಯಾಕೆಂದರೆ ಜಸ್ಟ್ 25-28 ಡೇಸ್ ಅಷ್ಟೇ ಅವನಿದ್ದಿದ್ದು ಬೇಬಿ. ಆಮೇಲೆ ನನಗೆ ತುಂಬ ಭಯ ಸ್ಟಾರ್ಟ್ ಆಯಿತು. ಆಮೇಲೆ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡೋದ್ರು. ಆಗ ಅವನಿಗೆ ಸಜೆಸ್ಟ್ ಮಾಡಿದ್ದು ಅಂದರೆ ಆ ಥರ ಅವ್ನಿಗೆ ಬರ್ತಾನೆ ಇತ್ತು, ಫೇಸಲ್ಲಿ ಬರ್ತಾಯಿತ್ತು, ಬಾಡಿಯಲ್ಲಿ ಬರ್ತಾಯಿತ್ತು, ಬರೋದು ಹೋಗೋದು ಆ ಥರ ಆಗ್ತಿತ್ತು. ಆವಾಗ ನನಗೆ ಸೆಟಾಫಿಲ್ ಈ ಕ್ರೀಮ್ನ ಆಲ್ ಓವರ್ ಬಾಡಿ ಡೇಗೆ 4 ಟೈಮ್ಸ್, ಡೇಗೆನ ಒಂದು ದಿನಕ್ಕೆ 4 ಸರಿ ಹಚ್ಚೋಕ್ಕೆ ಹೇಳಿದರು. ಸೊ ಮೈಯೆಲ್ಲ ಒರೆಸಿ ಹಚ್ಚಿ ಅಂತಲೇ ಹೇಳ್ತಾಯಿದ್ರು. ಒರೆಸಿಲ್ಲ ಅಂದರೂ ಪರವಾಗಿಲ್ಲ, ಕಂಪ್ಲೀಟಾಗಿ 4 ಟೈಮ್ಸ್ ಹಚ್ಚಿ ನೋಡೋಣ, ಅದು ಎಕ್ಸ್ಟ್ರೀಮಾಗಿ ಸೆನ್ಸಿಟಿವ್ ಇದೆ ಅವ್ನ ಸ್ಕಿನ್ನು ಅಂತಲೇ ಡಾಕ್ಟರು ಹೇಳಿದರು. ಅವನಿಗೆ ಹೇಗೆ ಅಂದರೆ ನಾವು ಕತ್ತಿಗೆ ದಾರ ಹಾಕ್ತಾರಲ್ಲ ಮಕ್ಕಳಿಗೆ, ಅದು ಹಾಕಿದ್ರೂ ಕೂಡ ಅದೂ ರ್ಯಾಷಸ್ ಆಗಿಬಿಡ್ತಿತ್ತು ಅವನಿಗೆ. ಅದು ಬೆಟ್ಟಿರ್ತಿತ್ತಲ್ಲ ಅದನ್ನೆಲ್ಲ, ಅದೇನಂತಲೇ ಗೊತ್ತಿಲ್ಲ, ಕತ್ತಲೆಲ್ಲ ರ್ಯಾಷಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ಅವನಿಗೆ. ಅಷ್ಟು ಸೆನ್ಸಿಟಿವ್ ಇದ್ದಾನೆ ಅವನು. ಡೈಪರ್ ಹಾಕಿದ್ರೆ ಡೈಪರ್ ಕೂಡ ಅವನಿಗೆ ರ್ಯಾಷಸ್ ಕ್ರೀಮ್ ಯೂಸ್ ಮಾಡಿದ್ರೂ ರ್ಯಾಷಸ್ ಆಗ್ತಿತ್ತು. ಅಷ್ಟು ಸೆನ್ಸಿಟಿವ್ ಇದೆ ಅವನ ಸ್ಕಿನ್ನು. ಮೇ ಬಿ ಎಲ್ಲ ಮಕ್ಳಿಗೂ ಹಾಗೇ ಇರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ಇವನಲ್ಲೇ ನೋಡಿದೆ ಇಷ್ಟು ಸೆನ್ಸಿಟಿವ್ ಸ್ಕಿನ್ನ. ಅದಾದಮೇಲೆ ಇದನ್ನು ಹಚ್ಚಕ್ಕೆ ಹೇಳಿದ್ರಲ್ಲ, ಸೊ ನಾನು ಇದನ್ನು ಕಂಟಿನ್ಯೂ ಮಾಡಿದೆ ಅವನಿಗೆ. ಇದನ್ನು ಹಚ್ಚಿ 2 ಅವರ್ಸ್ಗೆ ಅವನಿಗೆ ಬಾಡಿಯಲ್ಲಿ ಇದೆಲ್ಲ ಕ್ಲಿಯರ್ ಆಯಿತು ಅವಂತು. ಸೊ ನಾನು ಅವಾಗಿಂದ ಇವಾಗವರೆಗೂ ಅವ್ನು ಆಲ್ರೆಡಿ ವರ್ಷದ ಮೇಲೆ 1 ತಿಂಗಳು. ಈಗಲೂ ಕೂಡ ನಾನು ಅವನಿಗೆ ಏನಾದರೂ ಆ ಥರ ಬಂಪ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ, ಗುಳ್ಳೆಗಳು ಸಣ್ಣ ಸಣ್ಣ ಈ ಶೆಕೆ ಗುಳ್ಳೆಗಳು ಬರುತ್ತಲ್ವ ನಮಗೆ, ಚಳಿ ಆದಾಗ ಗೂಸ್ ಬಂಪ್ಸ್ ಬಂದಂಗೆ ಗುಳ್ಳೆಗಳು ಬರುತ್ತಲ್ಲ, ಆ ಥರ ಅವನಿಗೆ ಬರುತ್ತೆ. ಮಕ್ಕದಲ್ಲೂ ಹಾಗೆ ಬರ್ತಿತ್ತು ಅವನಿಗೆ. ನಾನು ಅವಾಗೆಲ್ಲ ಅವನಿಗೆ ಇದ್ದೆ ಹಚ್ಚಿದ್ರೆ ಹೋಗ್ಬಿಡುತ್ತೆ ಅವನಿಗೆ. ಬಟ್ ನಾನು ರೆಗ್ಯುಲರಾಗಿ ಎಂತ ಯೂಸ್ ಮಾಡೋಲ್ಲ, ಅದು ಬಂದಾಗ ನಾನು ಇದನ್ನೇ ಯೂಸ್ ಮಾಡೋದು ಅವನಿಗೆ. ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಆಮೇಲೆ ಹೇಳಿದರು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೆಬಾಮೆಡ್ ಅಂತಲೇ ಹೇಳಿದ್ದೆ. ಸೊ ಸೆಬಾಮೆಡ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅವರು. ಸೊ ಅದನ್ನೇ ನಾನು ಇವಾಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವನಿಗೆ. ಅದಾದಮೇಲೆ ಅವನು 1 ಮಂತ್ ಅಷ್ಟರಲ್ಲಿ ಅವ್ನ ಕಲರ್ ಚೇಂಜ್ ಆಗ್ತಾ ಬಂತು. ಸೊ ಅಂದರೆ ಒಂದೇ ಸಲ ಏನು ಡ್ರಾಸ್ಟಿಕ್ ಚೇಂಜ್ ಆಗಿಲ್ಲ, ಲೈಟಾಗಿ ಒಂದು ಕಲರ್ ಚೇಂಜ್ ಆಗ್ತಾ ಬರ್ತಾಯಿತ್ತು ಡೇ ಬೈ ಡೇ. ಸೊ ನನಗೆ 1 ಮಂತ್ ಟೈಮ್ ತೊಗೊಳ್ತು ಅವ್ನು ಡಾರ್ಕಿಂದ ಆ ಕಾಂಪ್ಲೆಕ್ಷನ್ ಬರುವಷ್ಟರಲ್ಲಿ. ಆಲ್ಮೋಸ್ಟ್ ಒಂದು 3 ಮಂತ್ಸಿಗೆ ಬರುವಷ್ಟು 3 ಮಂತ್ಸಲ್ಲಿ ನಮ್ಮ ಆಫೀಸ್ ಪೂಜೆ ಆಯಿತು. ಆವಾಗ ಎಷ್ಟು ಫೇರಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಇದ್ದಾನೆ, ಎಕ್ಸ್ಟ್ರೀಮ್ ಫೇರ್. ಅವ್ನು ನಮ್ಮ ಇತ್ತು, ತೋರಿಸ್ತೀನಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಬಂದಾಗ. ಸಿಮಿಲರ್ ಅವ್ನ ಕಲರ್ ಅಷ್ಟು ಬರೋಕ್ಕೆ ಸ್ಟಾರ್ಟ್ ಆಗಿದ್ದ, ಅಷ್ಟು ಬಂದಿದ್ದ ಅವನು. ಅಷ್ಟು ಚೆನ್ನಾಗಿ ಗುಂಡ್ಗೆ ದಪ್ಪಗಿದ್ದ, ತುಂಬ ಮುದ್ದಾಗಿದ್ದ. ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ, ಅವಾಗ ಹೇಗಿದ್ದ ಈಗ ಹೇಗಿದ್ದ ಅವನು ಅಂತ. ಬಟ್ ನಾಟ್ ಬಿಕಾಸ್ ಆಫ್ ಈ ಕ್ರೀಮ್ ಯೂಸ್ ಮಾಡಿದೆ, ಈ ಸೋಪ್ ಯೂಸ್ ಮಾಡಿದೆ ಅಂತ ನಾನು ಹೇಳೋದಿಲ್ಲ. ಅದೇ ಹೇಳ್ತಾರಲ್ಲ ಹೆರಿಡಿಟರಿ ಜೆನೆಟಿಕ್, ಒಂದೊಂದು ಮಕ್ಳದ್ದು ಒಂದೊಂದು ಥರ. ಸೊ ಅವನು ಆ ಕಲರ್ ಬಂದ. ಬಟ್ ಈಗಲೂ ಅಷ್ಟು ಕಲರೆಲ್ಲ ಏನಿಲ್ಲ, ಸ್ವಲ್ಪ ಡೌನ್ ಆಗಿದ್ದಾನೆ. ಅದೇ ಹೇಳಲ್ವ ಮಕ್ಳು ಕಾಂಪ್ಲೆಕ್ಷನ್ ಒಂದೇ ಥರ ಇರುತ್ತೆ ಅಂತ. ಅದೇ 3 ಮಂತ್ಸ್ 5 ಮಂತ್ಸಲ್ಲಿ ಇದ್ದಾನೆ ಎಕ್ಸ್ಟ್ರೀಮ್ ಫೇರ್. ಅಷ್ಟು ಫೇರ್ ಇಲ್ಲ, ಪರವಾಗಿಲ್ಲ. ಈಗ ಸುಮಾರಾಗಿ ಒಂದು ಮೀಡಿಯಮ್ ಕಲರ್ ಇದ್ದಾನೆ, ತುಂಬ ಡಾರ್ಕ್ ಎಲ್ಲ ಇಲ್ಲ, ಅವನು ಮೀಡಿಯಮ್ ಕಲರ್ ಇದ್ದಾನೆ. ಅವನಿಗೆ ನಾನು ಯೂಸ್ ಮಾಡುವಂತಹ ಸೋಪು, ಲೋಷನ್, ಸೋಪ್ ಆ್ಯಕ್ಚುಲಿ ಕಾಲಾಗಿದೆ. ಇವಾಗ ನಾನು ಬೇಬಿ ಮಸಾಜ್ ಎಲ್ಲ ಅದು ಯೂಸ್ ಮಾಡ್ತಾಯಿಲ್ಲ, ಅವನಿಗೆ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಅವನಿಗೆ ಯೂಸ್ ಮಾಡೋ ಫೇಸ್ ಕ್ರೀಮ್ ಬಂದು ಅನಿಸ್ತಿದೆಯಾ, ಸೆಬಾಮೆಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ. ತುಂಬ ಕಾಸ್ಟ್ಲಿಗಿದು, ಬಟ್ ಅಷ್ಟೇ ವರ್ತಿದೆ ನಾನು ಹೇಳ್ತಲ್ಲ. ಅಂದರೆ ಡ್ಯೂರೇಬಿಲಿಟಿನೂ ಅಷ್ಟೇ. ನಾನು ಇವನಿಗೆ ಆಲ್ಮೋಸ್ಟ್ ಇದು 2ನೇ ಬಾಟಲ್ ಅಷ್ಟೇ, ಅವನು ಹುಟ್ಟಿದಾಗಿಂದ ಇದು 2ನೇ ಬಾಟಲ್ಲು. ಇನ್ನೂ ಇದೆ, ಖಾಲಿ ಆಗಿಲ್ಲ. 1 ವರ್ಷ ಆಯಿತು. ವರ್ಷಕ್ಕೆ ನಾನು 2 ಬಾಟಲ್ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ, ಎಕ್ಸ್ಟ್ರೀಮ್ ಮಾಯ್ಶ್ಚರ್. ಅವ್ನು ಸಾಯಂಕಾಲ ಆದರೂ ಅವ್ನ ಸ್ಕಿನ್ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಕಾಸ್ಟ್ಲಿನೇ, ಇದು 1400-300 ಏನೋ ಇದೆ, ಬಟ್ ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡ್ಬೋದು. ಯಾರಾದರೂ ನ್ಯೂ ಬಾರ್ನ್ಸ್ ಬೇಬಿಗಿದ್ದರೆ, ಅವ್ರ ಅಮ್ಮದಿರಿಗೆ ಯಾರಿಗಾದರೂ ತುಂಬ ಕನ್ಫ್ಯೂಷನ್ ಇದ್ದರೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಎಲ್ಲ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೆಬಾಮೆಡ್ ಪ್ರಾಡಕ್ಟ್ಸ್ನ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ದೆನ್ ನಾನು ಅವನಿಗೆ ಶ್ಯಾಂಪೂ ಕೂಡ ನಾನು ಸೆಬಾಮೆಡೇ ಯೂಸ್ ಮಾಡೋದು ಅವನಿಗೆ. ಇದು ಒಂದೇ ಬಾಟಲ್ ನಾನು ಹುಟ್ಟಿದಾಗಿಂದ ತೊಗೊಂಡಿರೋದು, ಬಟ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ 500 ml, ಬಟ್ ತುಂಬ ಚೆನ್ನಾಗಿದೆ. ಇಲ್ಲ, ಇದು 2nd ಬಾಟಲ್, ಸಾರಿ 1st ಬಾಟಲ್ ಅಲ್ಲ, ಇದು 2nd ಬಾಟಲು. 2nd ಬಾಟಲ್ ತುಂಬ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡಿ. ಶ್ಯಾಂಪೂ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿದೆ.
ಇದು ಬಾಡಿ ಲೋಷನ್ನು. ಆ್ಯಕ್ಚುಲಿ ನಾನು ನನಗೆ ಬಾಡಿ ಮಿಲ್ಕ್ ಯೂಸ್ ಮಾಡ್ತೀನಿ, ಬಾಡಿ ಲೋಷನ್ ಯೂಸ್ ಮಾಡಲ್ಲ. ಇದರಲ್ಲೇ ಸೆಬಾಮಿಡಲ್ಲೇ ಬಾಡಿ ಲೋಷನ್ ಅಂತಲೂ ಇದೆ, ಬಾಡಿ ಮಿಲ್ಕ್ ಅಂತಲೂ ಇದೆ. ನಾನು ಅವಾಗಿಂದ ನನಗೆ ಬಾಡಿ ಮಿಲ್ಕ್ ಯೂಸ್ ಮಾಡಿದೆ, ಹೇಳಿದ್ನಲ್ಲ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಒಂದು ಅಂತ. ಸೊ ಮಾಯ್ಶ್ಚರ್ ಆಗಿರಲಿ ಅಂತ ಹೇಳಿ ನಾನು ಅವತ್ತಿಂದನೂ ಇದನ್ನೇ ಯೂಸ್ ಮಾಡೋದು. ಅವತ್ತಿಂದ ಇನ್ ದ ಸೆನ್ಸ್ ಅವ್ನು ಹುಟ್ಟಿದಾಗಿಂದನೂ ನಾನು ಸೆಬಾಮೆಡ್ ಬಾಡಿ ಲೋಷನ್, ಬಾಡಿ ಮಿಲ್ಕೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಫ್ರೆಂಡ್ಲಿ ಆಗಿದೆ. ಸೊ ಯೂಸ್ ಮಾಡಿ. ಆಲ್ಮೋಸ್ಟ್ ಈಗಂತೂ ಎಲ್ಲರೂ ಇದೇ ಯೂಸ್ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲರೂ ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಈಗ ಸೆಬಾಮೆಡೇ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ಸೆಟಾಫಿಲ್, ಅದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟಿದ್ದೀನಿ. ಅದರಲ್ಲಿ ನಾನು ಹೇಳಿದ್ನಲ್ಲ ಬರೀ ನಾನು ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ. ನೋಡಿ, ಇದು ಆಲ್ರೆಡಿ ಇದು 3rd ಒನ್ ಅವನಿಗೆ. ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡಿ. ಡೇನು ಸೆಬಾಮೆಡ್ ಯೂಸ್ ಮಾಡ್ತೀರಾ, ಬರೀ ಇದನ್ನು ಯೂಸ್ ಮಾಡ್ತೀರಾ ಅಂದ್ರೂ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಯಾಕಂದರೆ ನಾನು ಅದು ಆಲ್ರೆಡಿ ಒಂದು ಅಡ್ಜಸ್ಟ್ ಆಗಿತ್ತು ಈ ಕ್ರೀಮ್ ಅಂತ ಹೇಳಿ ನಾನು ಫೇಶಿಯಲ್ ಪ್ರಾಡಕ್ಟ್ ಇದರಲ್ಲೇ ಸೆಬಾಮೆಡಲ್ಲೇ ಇನ್ನೊಂದು ಬರುತ್ತೆ, ಬಟ್ ಅದು ಯೂಸ್ ಮಾಡಿಲ್ಲ. ಅದು ಆಯ್ಲಿ ಥರನೇ ಇರುತ್ತೆ ಅಂತ ಹೇಳ್ತಾಳೆ ನನ್ನ ಫ್ರೆಂಡ್, ಯೂಸ್ ಮಾಡ್ತಿದ್ದಾಳೆ. ಬಟ್ ನಾನು ಇದನ್ನೇ ಅವನಿಗೆ ಹುಟ್ಟಿದಾಗಿಂದ ಯೂಸ್ ಮಾಡ್ತಿರೋದು. ತುಂಬ ಚೆನ್ನಾಗಿದೆ ಇದು ಫೇಶಿಯಲ್ ಪ್ರಾಡಕ್ಟ್ ಇದು ಕ್ರೀಮು. ಇದನ್ನಾದರೂ ಯೂಸ್ ಮಾಡಿ ಚೆನ್ನಾಗಿದೆ. ಮಕ್ಕಳುಗಳಿಗೆ ಪಿಂಪಲ್ಸ್ ಬರ್ತಿದ್ದಾರೆ, ದಯವಿಟ್ಟು ಇದೊಂದು ಸಲ ಯೂಸ್ ಮಾಡಿ ನೋಡಿ, ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಮಗನಿಗಂತೂ ಕ್ಲಿಯರ್ ಆಗಿದೆ. ಆಮೇಲೆ ಇದೆಲ್ಲ ಯೂಸ್ ಮಾಡಿಬಿಟ್ಟು ನನ್ನ ಮಗ ಕಲರ್ ಬಂದಿಲ್ಲ ಅಂತ ದಯವಿಟ್ಟು ಯಾರು ಕೇಳಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಹಚ್ಚಿ ನನ್ನ ಮಗ ಕಲರ್ ಬಂದ ಅಂತ ನಾನು ಹೇಳೋದೇ ಇಲ್ಲ. ಅವನು ಹುಟ್ಟಿದಾಗ ಕಲರಾಗೇ ಇದ್ದ. ಅದಾದಮೇಲೆ ಅವ್ನ ಕಾಂಪ್ಲೆಕ್ಷನ್ ಗೊತ್ತಿಲ್ಲ ಏನಕ್ಕೆ ಆ ಥರ ಆಯಿತು, ಡಾರ್ಕ್ ಆಯಿತು ಅಂತ. ಅದಾದಮೇಲೆ ಅವನೇ ಕಲರ್ ಬರೋಕ್ಕೆ ಸ್ಟಾರ್ಟ್ ಆದ, ನ್ಯಾಚುರಲಾಗಿ ಕಲರ್ ಬರೋಕ್ಕೆ ಸ್ಟಾರ್ಟ್ ಆದ. ಸೊ ನೀವು ಯೂಸ್ ಮಾಡಿ ನೋಡಿ. ದಿಸ್ ಇಸ್ ಮೈ ಹಾನೆಸ್ಟ್ ರಿವ್ಯೂ. ಯಾವುದೇ ತರಹದ ಪ್ರಮೋಷನ್ ಆಗಲಿ ಏನೂ ಇಲ್ಲ. ನನ್ನ ಮಗನಿಗೆ ನಾನು ಇದೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಕಾಸ್ಟ್ಲಿ ಇದೆ, ನಾನೇ ಹೇಳ್ತಲ್ವ, ಟೂ ಎಕ್ಸ್ಪೆನ್ಸಿವ್ ಇದೆಲ್ಲ, ಬಟ್ ತುಂಬ ಚೆನ್ನಾಗಿದೆ, ವರ್ತ್ ಇದೆ. ಎವ್ರಿ ಪೆನ್ನಿ ವರ್ತ್ ಅಂತಾರಲ್ಲ, ಆ ಥರ ತುಂಬ ವರ್ತ್ ಇದೆ, ಯೂಸ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೆಲ್ಲ ನಿಮಗೂ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.